ಏ ಜಾಸ್ತಿ ಮಾತಾಡಬೇಡ, ಸುಮ್ಮನೆ ತಗೋ. ಯಾಕೆ ಹೀಗೆ ಮಾಡ್ತೀಯ ನರಸಿಂಹ? ಇನ್ನೇನು ಹೇಳಿ? ಬರ್ಬೋದಾ? ಬನ್ನಿ ಮಾವ. ಇಬ್ರು ಎದ್ದಿದ್ದೀರಾ? ಹಾ, ಈಗ ತಾನೇ ಎದ್ವಿ. ನಾನು ಸ್ನಾನ ಮಾಡ್ಕೊಂಬರ್ತೀನಿ. ಸಂಜನಾ ಇಲ್ಲಿ ಬಂದು ನಿನ್ನ ಉಪಚಾರ ಮಾಡಿದ್ದಾಳೆ. ಅವಳಿಗೆ ನೀ ಬರಬೇಡ ಅಂತ ಹೇಳೋ ಹಕ್ಕು ನಮಗಿಲ್ಲ. ಅದು ಅಲ್ಲದೆ ಅವಳು ಈ ಮನೆ ಸೊಸೆ. ಅದು ನಿಮ್ಗೆ ಓದಪ್ಪ, ಆದರೆ ನಾನು ಹೆಂಡತಿಯಿಂದ ಒಪ್ಕೊಳ್ಳೋದು. ನಿನ್ನ ಮನಸ್ಸಲ್ಲಿ ಹಳೆ ಘಟನೆಗಳೆಲ್ಲ ಇದೆ ಅಂತ ನನಗೆ ಗೊತ್ತು. ಸದ್ಯಕ್ಕೆ ಅವಳಿಗೆ ಅದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡ. ಮತ್ತೆ ಯಾಕೆ ಕುಡ್ದೆ? ನಾನು ಕುಡಿದಪ್ಪ. ಬೇರೆ ಯಾರೋ ಮೋಸದಿಂದ ಕುಡಿಸಿದ್ರು ಅಂತ ಸಂಜನಾ ಹೇಳಿದ್ಲು. ಮೊದಲು ನಮಗೆ ಇದೆಲ್ಲ ಅವಳೇ ಮಾಡಿದ ಕೆಲಸ ಅಂತ ಅನುಮಾನ ಬಂದಿತ್ತು. ಆದರೆ ಅವಳಲ್ಲಾಗಿರೋ ಬದಲಾವಣೆನ ಗಮನಿಸಿದಾಗ ಅವಳು ಮಾಡಿಲ್ಲ ಅಂತ ಅನ್ನಿಸ್ತು. ದುಶ್ಚಟಗಳನ್ನ ಬಿಡೋದು ಕಷ್ಟ, ಆದರೆ ಬಿಟ್ಟ ಮೇಲೆ ಮತ್ತೆ ಶುರು ಮಾಡೋದು ತುಂಬ ಸುಲಭ. ಇದರಲ್ಲಿ ಸಂಜೆನಂದೇನೂ ತಪ್ಪಿಲ್ಲ. ನನ್ನ ಫ್ರೆಂಡ್ ಸರ್ಕಲಲ್ಲೇ ಯಾರೋ ಮೋಸದಿಂದ ಕಂತ್ರಿ ಕೆಲಸ ಮಾಡಿದ್ದಾರೆ. ಯಾವನಂತ ಗೊತ್ತಾಗಲಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಪೊಲೀಸ್ ಆಗಬೇಕು ಅಂತ ಇದೆಯಾ? ಕೋಪಕ್ಕಿಂತ ಹೆಚ್ಚಾಗಿ ತಾಳ್ಮೆ ಕಲ್ತ್ಕೋಬೇಕು. ಕುಡಿಯೋದು, ಶೋಕಿ ಮಾಡೋದು, ಫ್ರೆಂಡ್ಸ್ಗಳ ಜೊತೆ ಸುತ್ತಾಡೋದು ಅದನ್ನೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಡಬೇಕು. ಪರೀಕ್ಷೆ ಬರೆಯೋಕ್ಕೆ ಫ್ರೆಂಡ್ಸ್ ಬರಲ್ಲ, ಸ್ವತಃ ನೀನೇ ಬರಿಬೇಕು. ಜೀವನದಲ್ಲಿ ನಿನ್ನ ಹಣೆ ಬರೋಣ ನಾವು ತಿದ್ದಕ್ಕಾಗಲ್ಲ, ನೀನೇ ಬದಲಾಯಿಸ್ಕೋಬೇಕು. ಹ್ಞೂ ಅಪ್ಪ, ನೀವು ಹೇಳ್ದಂಗೆ ಇನ್ಮೇಲೆ ನನ್ನ ಗುರಿ ಮೇಲೆ ಮಾತ್ರ ಗಮನ ಇಡ್ತೀನಿ. ನೀವೇನೋ ತಲೆ ಕೆಡಿಸ್ಕೊಂಬೇಡಿ. ಮೊದಲು ಎದ್ದು ಸ್ನಾನ ಮಾಡು, ಆಮೇಲೆ ಒಟ್ಟಿಗೆ ತಿಂಡಿ ತಿನ್ನೋಣ. I'll get back to you. ಹೌದಾ? ಫೈನ್. ಓ ಯಾ ನಮ್ಮ ಟೀಮಿಂದ ನಿಮ್ಗೊಂದು ಕನ್ಫರ್ಮೇಷನ್ ಮೇಲ್ ಬರ್ತದೆ. ಕಾಫಿ. ನಾನು ತಗೊಳ್ಳೋವರೆಗೂ ನೀನು ಹಿಡ್ಕೊಂಡು ನಿಂತಿರಬೇಕು. ಐ ಆಮ್ ಸಾರಿ. ಓಕೆ, ಯಾ ವಿಲ್ ಕ್ಲೋಸ್ ದ ಡೂಲ್ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು. ಹೇಗಿತ್ತು ಸಿನಿಮಾ? ನೀನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಅಥವಾ ಚಿರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ನಾ? ಇಬ್ಬರಲ್ಲಿ ಯಾರಿಗೆ ಅವಾರ್ಡ್ ಕೊಡಬೇಕು? ಯಾಕೆ ನನ್ನನ್ನು ಹಿಂಗೆ ಹೆದರ್ಸ್ತಿದ್ದೀರ? ಬರೀ ಹೆದರ್ಸೋದಲ್ಲ, ಹೋಗ್ತಾ ಹೋಗ್ತಾ ನರಳೋ ಥರ ಮಾತಾಡ. ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಚಿರು ಮಾತನ್ನು ನಂಬಿ ನೀನು ಇಲ್ಲಿ ಬಂದಿರಬಹುದು, ಅವನ ಜೊತೆ ರೊಮ್ಯಾನ್ಸು ಮಾಡಿರ್ಬೋದು. ಆದರೆ ನನಗೆ ನೀನಿಲ್ಲಿರೋದು ಇಷ್ಟ ಇಲ್ಲ. ಅದಕ್ಕೆ ನಾನು ಏನು ಸ್ಟೆಪ್ ಬೇಕಾದರೂ ತಗೋತೀನಿ, ಯಾರನ್ನು ಬೇಕಾದರೂ ಎದುರು ಹಾಕೋತೀನಿ. ಅದು ನೀನಾದರೂ ಆಗಿರ್ಬೋದು, ಇಲ್ಲ ನಿನ್ನ ಗಂಡನಾದರೂ ಆಗಿರ್ಬೋದು. ನೀನು ಪ್ರತಿ ಉಸಿರು ತಗೊಂಡಾಗಲೂ ನನಗೆ ನೆನೆಸ್ಕೋಬೇಕು. ಯಾಕೆ ಹೇಳು? ಎಲ್ಲಿ ಯಾವಾಗ ಏನು ಸಮಸ್ಯೆ ಬರುತ್ತೋ ಅನ್ನೋ ಭಯ ನಿನ್ನ ಮನಸ್ಸಲ್ಲಿ ಯಾವಾಗಲೂ ಇರಬೇಕು. ಹಾಗೆ ಮಾಡ್ತೀನಿ, ನೋಡ್ತಾರೆ. ಅಲ್ಲ, ನಾನು ಏನು ಅನ್ಯಾಯ ಮಾಡಿದ್ದೀನಿ ಅಂತ ನನ್ನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಿದ್ದೀರಾ? ಚಿರುನ್ ಬಿಟ್ಟು ಅವನಿಂದ ನೀನು ದೂರ ಹೋಗ್ಬಿಡು, ಆಗ ನಾನೇ ನಿನ್ನನ್ನು ಇಷ್ಟಪಡ್ತೀನಿ. ಆಯಿತಾ? ಚಿರು ದೃಷ್ಟಿಯಲ್ಲಿ ನೀನು ಅವನಿಗೆ ಹೆಂಡತಿ ಆಗಿರಬಹುದು, ಆದರೆ ನನಗೆ ನೀನು ಬರೀ ಕೆಲಸದವಳೆ. ಓಹ್, ಈ ನ್ಯೂಸ್ ನೋಡಿದ್ಯಾ? ಸಿಲಿಂಡರ್ ಬ್ಲಾಸ್ಟ್ ಆಗಿ ಪಾಪ ಮನೆ ಯಜಮಾನನೇ ಸತ್ತೋದ್ನಂತೆ. ಐ ಆಮ್ ವೆರಿ ಸೀರಿಯಸ್ ದೀಪ. ನಿನ್ನ ಗಂಡನ ನೀನು ಉಳಿಸ್ಕೋತೀಯ ಅಥವಾ ಕೈ ಕೊಟ್ಕೊಂಡು ಕೂತ್ಕೋತೀಯ? ನಿನಗೆ ಬಿಟ್ಟಿದ್ದು, ಯೋರ್ ಚಾಯ್ಸ್. ಏನು ಮಾಡ್ತಿದ್ಯಾ? ನಿಂಗೆ ಯಾಕೆ? ಪೊಲೀಸ್ ಎಕ್ಸಾಮ್ ಬರೆಯೋದಕ್ಕೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಿದ್ಯಾ ತಾನೆ? ನಾನು ಏನೋ ಮಾಡ್ಕೊತೀನಿ, ಅದೆಲ್ಲ ನಿನ್ಗೆ ಯಾಕೆ? ನೀನು ಹೆಡ್ ಕಾನ್ಸ್ಟೇಬಲ್ ಮಗ ಆದರೆ ನಮ್ಮಪ್ಪ SI. ಡಿಪಾರ್ಟ್ಮೆಂಟಲ್ಲಿ ಏನೇನು ನಡೆಯುತ್ತೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ.
ಏನು ನಮ್ಮಪ್ಪಂಗೂ ನಿಮ್ಮಪ್ಪಂಗೆ ಕಂಪೇರ್ ಮಾಡ್ತಾ ಇದೆಯಾ? ನಿಮ್ಮಪ್ಪ ಇನ್ಸ್ಪೆಕ್ಟರ್ ಆಗಿದ್ರೆ ನಿಮ್ಮಪ್ಪಂಗೆ ನಿಯತ್ತೆ ಇಲ್ಲ, ಆದರೆ ನಮ್ಮಪ್ಪ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು ತುಂಬ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮಪ್ಪ ಅಡ್ಡದಾರಿಲಿ ದುಡ್ಡು ಮಾಡ್ತಾ ಇದ್ರೆ ನಮ್ಮಪ್ಪ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾರೆ. ವ್ಯತ್ಯಾಸ ತಿಳ್ಕೊ. ಆಯ್ತಪ್ಪ, ನಮ್ಮ ಅಪ್ಪ ಸರಿಗಿಲ್ಲ, ಓಕೆನಾ? ಹಾ ತಗೋ. ಏನಿದು ನನಗೆ ಯಾಕೆ ಕೊಡ್ತಾ ಇದೆಯಾ? ಈ ಟೈಮಲ್ಲಿ ಫೋನ್ಗಿಂತ ಲ್ಯಾಪ್ಟಾಪೇ ಜಾಸ್ತಿ ಯೂಸ್ ಆಗೋದು. ನೋಡೋ, ಎಷ್ಟೋ ಮಕ್ಕಳು ಬೀದಿ ದೀಪದಲ್ಲಿ ಕುತ್ಕೊಂಡು ಓದಿ ಉದ್ಧಾರ ಆಗಿದ್ದಾರೆ. ನನಗಿಂತ ಲಕ್ಸುರಿ ಲೈಫ್ ಎಲ್ಲ ಬೇಕಾಗಿಲ್ಲ. ಇದು ಲಕ್ಸುರಿ ಅಲ್ಲ ನರಸಿಂಹ, ಅವಶ್ಯಕತೆ. ಇದರಲ್ಲಿ ನಿನಗೆ ಎಕ್ಸಾಮ್ ಬರೆಯೋದಕ್ಕೆ ಏನೇನು ಪ್ರೊಸೀಜರ್ಗಳು ಬೇಕು, ಏನೇನು ಫಾಲೋ ಮಾಡಬೇಕು ಅಂತೆಲ್ಲ ಡೀಟೇಲ್ಸ್ ಇದೆ, ನೋಡು. ಇದು ನಿನ್ನ ಸ್ಟಡೀಸ್ಗೂ ಹೆಲ್ಪ್ ಆಗುತ್ತೆ. ನಾನು ವೆಬ್ಸೈಟ್ಸ್ನೆಲ್ಲ ಸ್ಟಡಿ ಮಾಡಿ ಮಾರ್ಕ್ ಮಾಡಿಟ್ಟಿದ್ದೀನಿ. ಪೊಲೀಸ್ ಎಕ್ಸಾಮ್ ಬರೆಯೋದಕ್ಕೆ ಏನೇನು ಪ್ರೊಸೀಜರ್ಗಳಿದೆ, ಏನೇನು ಫಾಲೋ ಮಾಡಬೇಕು ಅಂತ ನಾನು ಇನ್ಸ್ಟಿಟ್ಯೂಟ್ಗೆ ಫೋನ್ ಮಾಡಿಬಿಟ್ಟು ಕೇಳ್ತೀನಿ, ಆಯಿತಾ? ಅಲ್ಲೇ ಇಟ್ಕೊಂಡು ಆರಾಮಾಗಿ ತೋರಿಸು. ಏನಾಯ್ತು? ನೋಡೋ, ಕರೆಕ್ಟಾಗಿ ಕೂತ್ಕೊಂಡು ತೋರಿಸೋ ಹಾಗಿದ್ರೆ ತೋರಿಸು, ಇಲ್ಲಾಂದ್ರೆ ಎದ್ದೋಗ್ತಾ ಇಲ್ಲ ನೀನು. ಆಯ್ತಾಯ್ತು, ಕೂತ್ಕೋ. ಆಮೇಲೆ ಐ ಥಿಂಕ್ ಹಾಂ, ಮತ್ತೆ ನೀನು ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಕೊ, ಇಮಿಡಿಯೇಟಾಗಿ ಕಳಿಸ್ಬಿಡೋಣ. ತಗೊಮ್ಮ ಕಾಫಿ. ಅತ್ತೆ, ನೀವು ಯಾಕೆ ತರಕ್ಕೆ ಹೋದ್ರಿ? ಹೇಳಿದ್ರೆ ನಾನೇ ಬರ್ತಿದ್ದೆ ತಾನೆ. ಪರವಾಗಿಲ್ಲಮ್ಮ, ನೀವಿಬ್ಬರು ಅದೇನೋ ಪೊಲೀಸ್ ಪರೀಕ್ಷೆ ಬಗ್ಗೆ ಮಾತಾಡ್ತಿದ್ರಲ್ಲ, ಅದಕ್ಕೋಸ್ಕರ ನಾನೇ ಮಾಡ್ಕೊಂಡು ಬಂದೆ. ತಗೋ. ಏನು ನಮ್ಮಮ್ಮನ ಮುಂದೆ ತುಂಬ ಒಳ್ಳೆ ಡ್ರಾಮಾ ಮಾಡ್ತಾ ಇದೆಯಾ? ನಾನೇನು ಡ್ರಾಮಾ ಮಾಡ್ತಿದ್ದೀನಿ? ನಾನು ಇರೋದೇ ಹೀಗೆ. ಬೇವಿನ ಮರ ಯಾವತ್ತೂ ಸಿಹಿ ಆಗಲ್ಲ ಅನ್ನೋದು ಎಷ್ಟು ಸತ್ಯನೋ, ನೀನು ಒಳ್ಳೆಯವಳಾಗಲ್ಲ ಅನ್ನೋದು ಅಷ್ಟೇ ಸತ್ಯ. ಆಯ್ತು ಬಿಡು, ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ಈ ಕಡೆ ಬನ್ನಿ, ಬನ್ನಿ ಈ ಕಡೆ. ಸ್ಟವ್ ಆನ್ ಮಾಡ್ಬಿಡಿ. ಯಾಕೆ ಮೇಡಮ್, ಏನಾಯ್ತು? ಏನಿಲ್ಲ, ನನ್ನ ಮಾತು ಕೇಳಿ, ನಾನು ಹೇಳೋವರೆಗೂ ಸ್ಟವ್ ಆನ್ ಮಾಡ್ಬಿಡಿ. ಸರಿ ಮೇಡಮ್. ಮೇಡಮ್ ಯಾಕೆ ಹಿಂಗೆ ಆಡ್ತಿದ್ದೀರಾ ಮೇಡಮ್? ಏನಾಯ್ತು? ಅಯ್ಯೋ ಅಕ್ಕ, ನಮ್ ಗ್ಯಾಸ್ ವಾಸನೆ ಬರ್ತಿಲ್ವಾ? ದೀಪ, ಯಾಕೆ ಏನಾಯ್ತು? ಯಾಕೆ ಹೀಗೆ ಆಡ್ತಿದ್ಯಾ? ಅಕ್ಕ, ಗ್ಯಾಸ್ ವಾಸನೆ ಬರ್ತಿದೆ ಅಕ್ಕ.